ಇಲ್ಲೆಲ್ಲ ಫುಲ್ ಹೌಸ್ ಶಿವಮೊಗ್ಗ ಶೋಸ್ ಆಗ್ಯಾವು. ಗದಗ್ನಾಗ 11ನೇ ತಾರೀಕು ರವಿವಾರ ಒಂದು ದಿವಸ VDS ಸ್ಕೂಲಿನ ಆವರಣದೊಳಗನ ಇದನ್ನು ಮಾಡೋದು ಅಂತ ಹೇಳಿ ನಾವು ಇವಾಗ 5-6 ವರ್ಷದ ಹಿಂದೆ ಕಾಣಿಸ್ತದೆ. ಹೀಗೇಕೆ ನೀನು ದೂರ ಓಡುವೆ ಅನ್ನೋ ಒಂದು ನಾಟಕ ಅದ ಸ್ಟೇಜ್ ಮೇಲೆ ಮಾಡಿದ್ವಿ. ಸೊ ಅವಾಗ ದತ್ತಮೂರ್ತಿ ಕುಲಕರ್ಣಿ ಡಾಕ್ಟರ್ ಅವ್ರು ಕೋಆರ್ಡಿನೇಟ್ ಮಾಡಿದ್ವಿ. ಸೊ ಇದನ್ನು ನಾನು ಮಾಡಿದ್ದೀನಿ. ಇದಕ್ಕೆ 2 ಉದ್ದೇಶ. ಒಂದು, ನಾರಾಯಣರಾವ್ ಹುಲ್ಗೋಳ್ ಏನು ಮೊದಲ ನಾಡ ಗೀತೆ ಬರೆದ್ರು ಅವ್ರಿಗೆ ರಂಗ ನಮನಗಳು ಅಂತನೂ ಇದನ್ನು. ಯಾಕಂದ್ರೆ ನನಗೆ ಮಸ್ಕಾಗಿ ನೆನಪು ಪ್ರಕಾರ ಆ ಸಂಸ್ಥೆ ಕಟ್ಲಿಕ್ಕೆ ನಾಟಕ ಮಾಡಿ ಫಂಡ್ ರೈಸ್ ಮಾಡಿ ಮಾಡಿದ ಇತಿಹಾಸದ. ಸೊ ಥಿಯೇಟ್ರಿಕಲ್ ಕನೆಕ್ಷನ್ ಅಲ್ಲಿರೋದ್ರಿಂದ. ಆಮೇಲೆ ನಾಟಕ ಈಗ ನಾವೇನು ಹೊಸದು ಮಾಡೇವಿ ಒಂಚೂರು ಅಪ್ಡೇಟೆಡ್ ಮತ್ತು ಮೋಸ್ಟ್ ಪ್ರಾಮಿನೆಂಟ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೆವು. ಈಗ ಲಗ್ನ ಆಗ್ತಾರೆ, ಲಗ್ನ ಆಗಿ ಕೆಲವು ದಿವ್ಸಕ್ಕೆ ಮಾತ್ರ ಡೈವರ್ಸಿಗೆ ಓಡಾಡೋ ಕಥೆಗಳನ್ನು ಬೇಕಾದಷ್ಟು ಕೇಳೇವಿ. ಆದರೆ ಈ ಸೂಪರ್ ಸಂಸಾರ ಗಂಡ ಹೆಂಡತಿ ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದೊಂದು ಅಗ್ರಿ ತಿಳಿ ಹಾಸ್ಯದೊಳಗೆ ತಿಳಿಸಿದ್ದದ. ಔಟ್ ಆ್ಯಂಡ್ ಔಟ್ ಕಾಮಿಡಿ. ನಮ್ಮ ಆಲ್ ದಿ ಬೆಸ್ಟ್ ನಾಟಕ ನೋಡಿದವರಿದ್ರು ಅಂದರೆ ಯಾರೇ. ಆದರೆ 2ನೇ ಭಾಗ ಅದ್ರ ಮುಂದಿನ ಭಾಗ ಅಂತ ಹೇಳ್ಬೋದು. ಸೊ ಅಂಥ ಅದ್ಭುತ ಕತೆ. ಹೀರೋಗೆ ರಾತ್ರಿ ಕಣ್ಣು ಕಾಣಿಸಂಗಿಲ್ಲ, ಹೀರೋಯಿನ್ಗೆ ಬೆಳಗ್ಗೆ ಕಣ್ಣು ಕಾಣಿಸಂಗಿಲ್ಲ. ಸೊ ಒಬ್ರಿಗೆ ಹಗಲುಗಣ್ಣು ಇರ್ಲುಗಣ್ಣು, ಅವರಿಬ್ಬರು ಒಬ್ರನ್ನೊಬ್ರು ನೋಡಿ ಒಬ್ರನ್ನೊಬ್ರು ಲೈಕ್ ಮಾಡಿ ಲವ್ ಮಾಡಿ ಮತ್ತು ಅರೇಂಜ್ಡ್ ಮ್ಯಾರೇಜ್ ಆಗಿ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಕತೆ ನಾಟಕ. ಅದು ಹೆಂಗೆ ಹೇಳ್ತಾರೆ ಅಂದರೆ, ರಾತ್ರಿ ನನಗೆ ಕಣ್ಣು ಕಾಣಿಸಂಗಿಲ್ಲ, ನಾ ಆಕಿ ಕಣ್ಲೇ ಜಗತ್ತು ನೋಡ್ತೀನಿ. ಮುಂಜಾನೆ ಆಕಿ ಕಾಣಿಸಂಗಿಲ್ಲ, ಹಿಂಗಾಗಿ ನನ್ನ ಕಣ್ಲೇ ಆಕಿ ಜಗತ್ತು ನೋಡ್ತಾಳೆ. ಸೊ ನಮ್ಮ ಮನೆಗೆ ಬರೋ ಅದಕ್ಕೆ ಯಾರ ಅತಿಥಿಗಳಾಗಲಿ ಯಾರಾಗಲಿ ಅವ್ರನ್ನು ನಾವು ಸಂಭಾಳಿಸೋದು ಅಂದ್ರೆ ಮುಂಜಾನೆ ನೀರು ಸಂಭಾಳಿಸೋ, ರಾತ್ರಿ ನಾ ಸಂಭಾಳ್ತೇನೆ. ಹಂಗೆ ಹೊಂದ್ಕೊಂಡು ಹೋದ್ರೆ ಸಂಸಾರ ಚಂದ ಇರ್ತದೆ ಅಂತ ಹೇಳುವಂಥ ನಾಟಕ ಇದು. 2 ತಾಸು 10 ನಿಮಿಷ ನಾಟಕ. ನನ್ನ ಗಮನ ಬಂದದ್ರ ಪ್ರಕಾರ 2 ತಾಸು 10 ಮಿನಿಟ್ ಪೂರ್ಣ ಪ್ರೇಕ್ಷಕ ಕೂತಿರ್ತಾನೆ, ಎದ್ದು ಹೋಗೋದಿಲ್ಲ. ಸೊ ಇಂಥ ಕಂಟೆಂಟ್ ಇರುವಂಥ ನಾಟಕ. ಸೊ ನಮ್ಗೆ ಭಾಳ ಎನ್ಕರೇಜ್ಮೆಂಟ್ ಸಿಕ್ಕದ ಗದಗಿನಾಗೇನು ನಮ್ಮ ಶೋ ಖಾಲಿ ಅಂದು